ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಈ ದಿನ ನಾನು ಪಾವಗಡ ಹೋಗ್ತಾ ಇದ್ದೀನಿ. ಒಂದು ಸ್ಪೆಷಲ್ ಡೇಗೆ ಸ್ವಲ್ಪ ಶಾಪಿಂಗ್ ಮಾಡೋದಿದೆ. ಹಾಗೆ ನಾನು ಟೈಲರ್ ಹತ್ರ ಹೋಗಿ ಬರಬೇಕು. ಸೊ ಹಂಗಾಗಿ ಎಲ್ಲ ವಿಡಿಯೋನ ಶೇರ್ ಮಾಡ್ಕೊತೀನಿ. ನಾನೇನೇನು ಶಾಪಿಂಗ್ ಮಾಡಲ್ಲ, ನಮ್ಮ ಮನೆಯವ್ರಿಗೆ ಸ್ವಲ್ಪ ತಗೋಬೇಕು. ಏನು ಸ್ಪೆಷಲ್ ಡೇ ಅನ್ನೋದು ಮುಂದಿನ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ಈಗ ರೆಡಿಯಾಗಿದ್ದೀವಿ. ಸೊ ನೋಡಿ, ಈ ಥರ ಟಾಪು ನಾನು ಆಗಲೇ ತುಂಬ ವೀಡಿಯೋಸಲ್ಲಿ ಹಾಕಿದ್ದೀನಿ, ರೆಸಾರ್ಟ್ ವೀಡಿಯೋದಲ್ಲೆಲ್ಲ ಹಾಕಿದ್ದೀನಿ. ಈ ಥರ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈಗ ಪಾವಗಡ ಹೋಗ್ಬಿಟ್ಟು ಮತ್ತು ಅಲ್ಲಿ ಏನೇನೆಲ್ಲ ಕೆಲಸಗಳೆಲ್ಲ ಮಾಡ್ಕೊಂಡು ಬರ್ತೀವಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನೇನೆಲ್ಲ ತೊಗೊತೀವಿ ಅಂತ ಮೇನ್ಲಿ. ಹೊಸಬ್ರು ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಈಗ ಟೈಮ್ ಆಯಿತು, ಹೊರಡ್ತೀನಿ. ಅಲ್ಲಿಗೆ ಹೋದ್ಮೇಲೆ ಎಲ್ಲ ವೀಡಿಯೋಸು ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡಿದ್ರೆ ನಿಮಗೂ ಅರ್ಥ ಆಗೋಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಏನೇನು ಶಾಪಿಂಗ್ ಮಾಡಿದ್ವಿ ಮತ್ತು ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋದೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಈಗ ನೋಡಿ, ಇದು ಎಂಟ್ರೆನ್ಸು ಪಾವಗಡ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಈಗ ಬೆಟ್ಟ ಕಾಣಿಸ್ತಾ ಇದೆಯಲ್ಲ, ಪಾವಗಡದ ಬೆಟ್ಟ ಇದು. ಸೊ ಇನ್ನು ಎಂಟ್ರೆನ್ಸು ನಾವು ಚಳ್ಳಕೆರೆ ಕ್ರಾಸಿಂದ ಎಂಟ್ರಿ ಆಗೋದು ಪಾವಗಡಕ್ಕೆ. ಹಂಗಾಗಿ ಇದೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ನಾವು ಈಗ ಸ್ಟಾರ್ಟಿಂಗ್ ವೀಡಿಯೋ ಎಲ್ಲಿಂದ ಶೇರ್ ಮಾಡ್ಕೊತೀನಿ ಅಂದರೆ, ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ. ಈಗ ಬಂದಿದ್ದ ತಕ್ಷಣ ಅಲ್ಲಿಗೆ ಬಂದುಬಿಟ್ಟು ಈಗ ಕರ್ಕೊಂಡು ಬಂದಳು ನನ್ನ ಫ್ರೆಂಡು. ಸೊ ಇಲ್ಲಿ ಬಂದು ಕೂತ್ಕೊಂಡ್ವಿ. ಸ್ವಲ್ಪ ಟೀ ಕಾಫಿ ಮಾಡ್ಕೊಡ್ತೀವಿ, ಕುಡ್ಕೊಂಡು ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲೇ ಮಾತಾಡ್ತಾ ಕೂತಿದ್ವಿ. ಈಗ ಅವಳು ಹೇಳಿದ್ನಲ್ಲ, ನನ್ನ ಫ್ರೆಂಡ್ಸ್ ಅಂತಂದಿವರು, ಫ್ರೆಂಡ್ ಮನೆಗೆ ಬಂದಿರೋದು. ಹೇಳ್ಬೇಕಂದ್ರೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ನನಗೆ. ಹಂಗಾಗಿ ಇಲ್ಲಿ ನೋಡ್ಕೊಂಡು ಆಮೇಲೆ ಶಾಪಿಂಗು ಅದೆಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದು. ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ಟೈಲರ್ ಹತ್ರ ಅಲ್ಲಿಗೂ ಹೋಗಬೇಕು, ಸ್ವಲ್ಪ ವರ್ಕ್ ಮಾಡಿಸೋದಿತ್ತು ಬ್ಲೌಸು. ಅದು ಸ್ಪೆಷಲ್ ಡೇಗೆ. ಅದೂ ಇನ್ನೂ ಒಂದು 2 ಸ್ಪೆಷಲ್ ಡೇ ಇದೆ ನನಗೆ. ಸೊ ಅದು ಹೇಳ್ತೀನಿ, ಅಂದರೆ ಈ ವಿಡಿಯೋದಲ್ಲಿ ಹೇಳಲ್ಲ, ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ವೀಡಿಯೋನೇ ಶೇರ್ ಮಾಡ್ಕೊತೀನಿ. ಸೊ ಹಂಗಾಗಿ ಸ್ವಲ್ಪ ಅದಕ್ಕೂ ಮತ್ತು ನನ್ನ ಇನ್ನೊಂದು ಇದಕ್ಕೂ 2ಕ್ಕೂ ಶಾಪಿಂಗ್ ಆಗುತ್ತೆ. ಮತ್ತು ಬ್ಲೌಸ್ ಸ್ಟಿಚಿಂಗು ಅದಕ್ಕೆ ಮಾಡಿಸ್ತಾ ಇರೋದು ಈಗ ಇನ್ನೊಂದು. ಹಾಗಾಗಿ 2 ಆಗುತ್ತೆ ಕೆಲಸಗಳು ಅಂತಂದು ಹೇಳ್ಬಿಟ್ಟು ಬಂದಿದ್ದ ತಕ್ಷಣ ಈಗ ಕಾಫಿ ಟೀ ಎಲ್ಲ ಮಾಡ್ಕೊಂಡು ಬಂದರು. ಸೊ ಈ ಕಡೆ ಅಜ್ಜಿ ಕೂತಿದ್ದಾರೆ, ನನ್ನ ಫ್ರೆಂಡ್ ಅವ್ರ ಅಜ್ಜಿ. ಅವರು ಶುಗರ್ಲೆಸ್ ಕಾಫಿ ಕೊಡು ಅಂತ ಕೇಳಿದ್ರೆ ನಮ್ಮ ಮನೆಯವರು ನಮಗೂ ಅದೇ ಕೊಡಬೇಕೋ ಬೇಡ ಅಂತಂದು ಕೇಳ್ತಾಯಿದ್ರು. ಸೊ ಹಂಗಾಗಿ ತುಂಬ ಕಾಮಿಡಿಯಿಂದ ಮಾತಾಡ್ತಾಯಿದ್ರು. ನಮ್ಮ ಮನೆಯವ್ರು ತಮಾಷೆ ಮಾಡ್ತಾರೆ. ಅಜ್ಜಿ ಇದ್ಕೊಂಡು ನಾನು ಶುಗರ್ಲೆಸ್ಸೇ ಕುಡಿಯೋದು ಅಂತಂದ್ರೆ, ನಾವು ಶುಗರ್ಲೆಸ್ಸೇ ಕುಡಿತೀವಿ ಅಂತಂದು ಹೇಳ್ತವ್ರೆ. ಅವ್ರು ಏನು ಹೇಳಿದ್ರೆ ಅದು ಹೇಳ್ತವ್ರೆ. ಅದೊಂಥರ ಕಾಮಿಡಿ ಚೆನ್ನಾಗಿತ್ತು. ಹಾಗೆ ಕುತ್ಕೊಂಡು ಸ್ವಲ್ಪ ಊರಿಂದು ಮನೆ ಕಡೆದು ಎಲ್ಲ ಮಾತಾಡ್ತಾ ಇದ್ವಿ ಎಲ್ಲರೂ. ಮಾತಾಡ್ತಾಯಿದ್ರೆ ಅಲ್ಲಿ ಸ್ವಲ್ಪ ರೆಡಿ ಆಗೋದು, ನನ್ನ ಫ್ರೆಂಡ್ ರೆಡಿ ಆಗೋಕ್ಕೆ ಹೋದ್ಲು. ಹಂಗಾಗಿ ಸ್ವಲ್ಪ ಟೈಮು ಇತ್ತಲ್ಲ, ಮಾತಾಡ್ತಾ ಕೂತಿದ್ವಿ. ಅಲ್ಲಿ ಟೈಲರು ಅವರು ವರ್ಕವರು ಫೋನ್ ಮಾಡ್ತಾನೇ ಇದ್ದರು. ಸ್ವಲ್ಪ ನಾವೆಲ್ಲ ಹೋಗ್ಬೇಕು, ಬೇಗ ಬನ್ನಿ ಅಂತಂದು ಹೇಳ್ಬಿಟ್ಟು. ಇಲ್ಲಿ ನೋಡಿದ್ರೆ ಇಲ್ಲಿ ನಿಲ್ಲು ಹೋಗೋಣ ಅಂತಂದು ಹೇಳ್ಬಿಟ್ಟು ಇಲ್ಲಿ ಮಾತಿ ಅಂತ ಕೂರಿಸಿದ್ರು. ಮಾತಾಡ್ತಾ ಕೂತಿದ್ರೆ ಅಷ್ಟರಲ್ಲಿ ನೋಡ್ರಿ ಹೋಗ್ಬಿಟ್ಟು ಏನು ತೊಗೊಂಡು ಬಂದಿದ್ದಾಳೆ, ಅರ್ಶಿನ ಕುಂಕುಮ ಸ್ಯಾರಿ ಎಲ್ಲ ತೊಗೊಂಡು ಬಂದಿದ್ದಾಳೆ. ಈ ಸ್ಯಾರಿ ಹಾಕ್ಕೊಂತೀನಿ, ಒಂದು ಸ್ಪೆಷಲ್ ಡೇ ಇದೆ. ಸೊ ಅವತ್ತಿನ ದಿನವೇ ಹಾಕ್ಕೊಂತೀನಿ ನಾನು. ಆ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ನೋಡ್ತೀರಾ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಸೊ ಅದು ಬ್ಯಾಂಗ್ಳೂರಲ್ಲಿ ಮಾಡೋದು ವಿಡಿಯೋ. ಅದು ಸಸ್ಪೆನ್ಸಾಗೇ ಇರಲಿ, ವೀಡಿಯೋದಲ್ಲೇ ನಿಮಗೆ ಹೇಳಬೇಕು ಅಂತ ನನಗೆ ಫುಲ್ ಎಕ್ಸೈಟ್ ಆಗಿದ್ದೀನಿ. ಹಂಗಾಗಿ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇಲ್ಲ. ಸೊ ಆ ವಿಡಿಯೋಗೆ ವೆಯ್ಟ್ ಮಾಡ್ತಿರ್ತೀರಾ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಈ ಸ್ಯಾರಿ ಬ್ಲೌಸು ಇದೇ ಸ್ಟಿಚಿಂಗ್ ಕೊಡಬೇಕು ಅಂತ ಬಂದಿರೋದು ಈಗ ಬ್ಲೌಸು. ಇದು ಆ ಸ್ಪೆಷಲ್ ಡೇಗೆ ವೇರ್ ಮಾಡ್ತಾಯಿದ್ದೀನಿ ನಾನು. ಆ ಫೋಟೋಸ್ ಆಗಿರ್ಬೋದು ಮತ್ತು ವೀಡಿಯೋಸು ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ. ಇದನ್ನು ಈಗ ವರ್ಕ್ ಮಾಡಿಸ್ಕೊಬರ್ಬೇಕು. ಅಂದರೆ ವರ್ಕ್ ಸ್ವಲ್ಪ ಲೈಟಾಗೆ ಮಾಡಿಸ್ತಾ ಇದ್ದೀವಿ. ಸ್ವಲ್ಪ ಪಫ್ ಹ್ಯಾಂಡ್ಸು ಆ ಥರ ಇಡಿಸ್ತಾ ಇದ್ದೀವಿ, ಫ್ರಿಲ್ ಹ್ಯಾಂಡ್ಸ್ ಆ ಟೈಪ್ ಇಡಿಸ್ತಾ ಇದ್ದೀವಿ. ಆಗಲೇ ಡಿಸೈನ್ ಎಲ್ಲ ನೋಡಿದ್ದೀವಿ. ಆ ಥರ ಸ್ಟಿಚ್ ಮಾಡಿಸ್ಬೇಕು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಇಲ್ಲಿ. ಹಂಗಾಗಿ ನಾನು ಅವ್ರ ಹತ್ರನೇ ಮಾಡಿಸ್ಬೇಕು ಅಂತಂದು ಹೇಳ್ಬಿಟ್ಟು. ಹಾಗೆ ನನ್ನ ಮಡ್ಲಕ್ಕಿ ಸ್ಯಾರಿ ಬ್ಲೌಸ್ ಡೀಟೇಲ್ಸು, ಸ್ಯಾರಿ ಡೀಟೇಲ್ಸು ಕೇಳಿದ್ದೀರಾ. ಅದೊಂದು ವೀಡಿಯೋನೇ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಈಗ ಸ್ವಲ್ಪ ಬ್ಯುಸಿಯಾಗಿದ್ದೀನಿ, ಹಂಗಾಗಿ ತಪ್ಪದೇ ಶೇರ್ ಮಾಡ್ಕೊತೀನಿ. ಅದು ನನ್ನ ಫ್ರೆಂಡ್ ಕೇಳ್ತಾ ಇದ್ಲು, ಅವಳು ನೋಡಿರಲಿಲ್ಲ. ಹಾಗಾಗಿ ವೀಡಿಯೋದಲ್ಲೇ ನೋಡಿರೋದು ತೋರಿಸು ಅಂತಂದು ಆಗಲೇ ಹೇಳಿದ್ಲು, ಫೋನ್ ಮಾಡಿ ತೊಗೊಂಡು ಬಾ ಅಂತ. ಹಾಗಾಗಿ ತಗೊಂಡು ಬಂದು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾಳೆ. ನೋಡಿರಿ ಎಷ್ಟು ಚೆನ್ನಾಗಿರುತ್ತೆ. ಆದರೆ ಕಾಸ್ಟ್ ಅಷ್ಟೇ ಆಗುತ್ತೆ ಹೇಳಿ. ನಾವು ಎಷ್ಟು ಚೆನ್ನಾಗಿರೋದು ಸೆಲೆಕ್ಟ್ ಮಾಡ್ತೀವೋ ಅಷ್ಟೇ ಕಾಸ್ಟೂ ಆಗುತ್ತೆ. ಸಿಂಪಲ್ಲಾಗಿ ಬೇಕು ಅಂದರೆ ಸಿಂಪಲ್ಲಾಗಿ ಅಮೌಂಟ್ ಆಗುತ್ತೆ. ನಮಗೆ ಗ್ರ್ಯಾಂಡಾಗಿ ಬ್ಲೌಸ್ ಬೇಕಂದರೆ ಗ್ರ್ಯಾಂಡ್ ಅಮೌಂಟ್ ಆಗುತ್ತೆ. ಆ ಥರ ನಾವು ಹೇಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಾಸ್ಟು. ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೇ ಇರಲಿ ಅಂತ ನಾನು ಅದನ್ನು ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಸಿದ್ದೀನಿ. ನಿಮಗೆ ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ವೀಡಿಯೋನೇ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕಾಸ್ಟ್ ಏನು, ಡಿಸೈನ್ ಏನು, ಮತ್ತು ಸ್ಯಾರಿ ಎಲ್ಲಿ ತೊಗೊಂಡೆ, ಸ್ಯಾರಿ ಪ್ರೈಸ್ ಎಷ್ಟು ಅಂತಂದೆಲ್ಲನೂ ಅದರಲ್ಲೇ ಹೇಳ್ತೀನಿ. ಇನ್ನೊಬ್ಬರು ನನ್ನ ಫ್ರೆಂಡು ಉಮಾ ಅಂತ.
ಸೊ ಅವರು ಸ್ನಾನಕ್ಕೆ ಅಂತ ಹೋಗಿದ್ರು, ಹಂಗಾಗಿ ಇವಳೆ ಎಲ್ಲ ಅರಿಶಿನ ಕುಂಕುಮ ಕೊಟ್ಟು ನನಗೆ ನೋಡಿರಿ ಹಣ್ಣು ಮಾವಿನ ಹಣ್ಣು ಎಲ್ಲ ಕೊಡ್ತಾ ಇದ್ದಾಳೆ. ಸೊ ಎಲ್ಲ ಬ್ಯಾಗ್ ಹಾಕ ಅಂತಂದು ಹೇಳ್ತಾ ಇದ್ಲು. ಹಂಗಾಗಿ ಈಗ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಬೆಳಿಗ್ಗೆನೇ ನಮಗಾಗಿ ಪಾಪ ವೆಯ್ಟ್ ಮಾಡ್ತಾನೆ ಅವರೇ. ನಾವೇ ಸ್ವಲ್ಪ ಬರೋದು ಲೇಟ್ ಆಯಿತು. ನಮ್ಮ ಮನೆಯವ್ರದ್ದು ಸ್ವಲ್ಪ ಲೇಟ್ ಅನ್ನಿಸ್ತು. ಹೂವೆಲ್ಲ ಕೊಟ್ಟಲು ನೋಡಿರಿ, ಹೂ ಮುಟ್ಕೊಂಡು ನಿಂತಿದ್ದೀನಿ ನಾನು. ಸೊ ಅವ್ರು ಬರೋದೇ ಸ್ವಲ್ಪ ಲೇಟ್ ಅನ್ನಿಸ್ತು, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನಮಗಾಗಿ ವೆಯ್ಟ್ ಮಾಡ್ತಾನೆ ಇದ್ದಾರೆ. ಮತ್ತು ಅವರು ಸ್ನಾನ ಮಾಡ್ಕೊಂಡು ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಬಂದು ನಿಂತಿದ್ವಿ. ಇಲ್ಲಿ ತುಂಬ ಚೆನ್ನಾಗಿದೆ. ಈ ಕಡೆ ಎಲ್ಲ ನೋಡಿರಿ ಎಷ್ಟು ಚೆನ್ನಾಗಿದೆ. ಸಿಟಿ ಥರ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಫುಲ್ಲು ಬಯಲು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಇವ್ರದ್ದು ಸ್ವಂತ ಮನೆ ಅಲ್ಲ, ಬಾಡಿಗೆ ಮನೇಲಿರೋದು. ಸ್ವಂತ ಮನೆಗಳು ಆ ಕಡೆ ನೀರಿನ ಟ್ಯಾಂಕೋ ಏನೋ ನೀರಿನ ಇದೆಯಂತೆ. ಸೊ ಆ ಕಡೆ ನನಗೆ ಅದು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಸೊ ಆ ಕಡೆ ಇದೆ ಸ್ವಂತ ಮನೆ, ಇದು ಬಾಡಿಗೆ ಮನೇಲಿದ್ದೀವಿ ಅಂತಂದು ಹೇಳ್ತು. ಹಾಗಾಗಿ ಸ್ವಲ್ಪ ನಿಂತ್ಕೊಂಡು ಹೊರಗಡೆ ಏನೇನೋ ಅಜ್ಜಿ ಕೇಳ್ತಾ ಇತ್ತು, ನಗ್ತಾ ಎಲ್ಲರೂ ಮಾತಾಡ್ತಾ ಇದ್ವಿ. ಅದಾದಮೇಲೆ ನೋಡಿರಿ ನನ್ನ ಫ್ರೆಂಡ್ ರೆಡಿ ಆಗಿಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಈಗ ಊಟಕ್ಕೆ ಅಂತ ಕೂತಿದ್ದೀವಿ ಎಲ್ಲರೂ. ಬಿರಿಯಾನಿ ಮಾಡಿದ್ರು, ನಾವು ಬರ್ತೀವಿ ಅಂತಂದು ಹೇಳ್ಬಿಟ್ಟೆ ಬಿರಿಯಾನಿ ಮಾಡಿಬಿಟ್ಟು ಪಾಪ ಅಷ್ಟೊತ್ತಿಗೆ 10 ಗಂಟೆ ಅಷ್ಟರಲ್ಲೇ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ. ಸೊ ನಾನು ಸ್ವಲ್ಪ ಕಡಿಮೆನೇ, ನನಗೆ ಏನೇ ಆಗಲಿ ಊಟ ಸ್ವಲ್ಪ ಜಾಸ್ತಿ ತಿನ್ನಲ್ಲ, ನನ್ನ ಕೈಲಿ ಆಗಲ್ಲ ತಿನ್ನೋದಕ್ಕೆ, ಸ್ವಲ್ಪ ಕಡಿಮೆನೇ. ಅದು ಕಡಿಮೆ ಇಕ್ಕಿಸ್ಕೊಂಡಿರೋದಕ್ಕೆ ಅಯ್ಯೋ ಇಷ್ಟೇನಾ ಊಟ ಮಾಡೋದು ಅಂತ ಆಶ್ಚರ್ಯಪಡ್ತಾವ್ರೆ. ಸೊ ಅದು ನಾನು ಸ್ವಲ್ಪನೇ, ಅದು ಊಟ ಎಲ್ಲೇ ಆಗಿರ್ಬೋದು, ನಾನು ಹೊರಗಡೆ ಅಂತಂದಲ್ಲ ಮನೆಯಲ್ಲೂ ಅಷ್ಟೇ. ನಮ್ಮ ಮನೆಯವರು ಹೇಳ್ತಾ ಇರ್ತಾರೆ, ನೀನು ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀಯ, ಸ್ವಲ್ಪ ಜಾಸ್ತಿ ತಿನ್ನು ಅಂತಾರೆ. ಅದೇನೋ ನನಗೆ ಊಟ ಒಂದು ಸ್ವಲ್ಪ ಊಟ ಮಾಡೋಷ್ಟರಲ್ಲೇ ಹೊಟ್ಟೆ ತುಂಬ್ದಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಅದಕ್ಕೋಸ್ಕರನೇ ನಾನು ಜಾಸ್ತಿ ದಪ್ಪ ಆಗೋಲ್ಲ ಅನಿಸುತ್ತೆ. ಯಾಕಂದರೆ ಫುಡ್ ಚೆನ್ನಾಗಿ ತಗೊಂಡ್ರೆ ಎಲ್ಲ ದಪ್ಪ ಆಗೋದು. ನಾನು ಸ್ವಲ್ಪ ಲೈಟಾಗೆ ತಿನ್ನೋದು, ಹಂಗಾಗಿ ಸ್ವಲ್ಪ ತಿಂತಾಯಿದ್ದೀವಿ. ಈಗ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ಲು, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿರಿ ನಮ್ಮ ಮನೆಯವ್ರು ಪೀಸ್ ತೋರಿಸ್ತಾವ್ರೆ ಕ್ಯಾಮ್ರಾಗೆ. ಸೊ ತುಂಬ ಚೆನ್ನಾಗಿತ್ತು. ಎಲ್ಲರೂ ಮಾತಾಡ್ತಾ ಎಲ್ಲರೂ ಊಟ ಮಾಡಿದ್ವಿ. ಇದು ಊಟ ಮಾಡಿದ್ಮೇಲೆ ಮತ್ತೆ ಶಾಪಿಂಗು, ಮತ್ತು ಫಸ್ಟು ಟೈಲರಿಂಗ್ ಹತ್ರ ಹೋಗಬೇಕು. ಅವರು ಎಲ್ಲ ಹೊರಟಿದ್ದಾರಂತೆ. ಹಂಗಾಗಿ ನಾವು ಹೋಗ್ಬಿಟ್ಟು ಫಸ್ಟು ಡಿಸೈನ್ ಹೇಳ್ಬಿಟ್ಟು ಸ್ಟಿಚಿಂಗ್ಗೆ ಮೆಜರ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಬಂದರೆ ನಮಗೆ ಇನ್ನು 2 ಡೇಸಲ್ಲಿ ಬೇಕು ಇದು ಬ್ಲೌಸು. ಹಂಗಾಗಿ ಬೇಗ ಕೊಡಬೇಕು ಅಂತಂದು ಹೇಳ್ಬಿಟ್ಟು ಬರಬೇಕು ಅಂತ ಬೇಗ ಊಟ ಮಾಡ್ತಾಯಿದ್ದೀವಿ. ಈಗ ಎಲ್ಲರೂ ಇಲ್ಲೇ ಕೂತ್ಕೊಂಡು ಕೆಳಗಡೆ ಕೂತಿದ್ರೆ ನಮಗೆ ಅಂತ ಚಾಪೆ ಹಾಕ್ಬಿಟ್ಟಿದ್ದಾಳೆ ಬೇಡ ಅಂದ್ರೂ. ನೋಡಿ ಈಗ ಊಟ ಮುಗಿಸಿ ಅವರು ಇನ್ನೂ ಸ್ವಲ್ಪ ರೆಡಿ ಆಗೋದಿತ್ತು. ಹಂಗಾಗಿ ನಾನು, ಇವಳು ಮತ್ತು ನಮ್ಮ ಮನೆಯವರು, ನಾನು ವಾಣಿ, ನಮ್ಮ ಮನೆಯವರು 3 ಜನನು ಟೈಲರಿಂಗ್ ಹತ್ರ ಹೋಗ್ಬಿಟ್ಟು ಅವರೆಲ್ಲ ಕೊಟ್ಬಿಟ್ಟು, ಮತ್ತು ಇಲ್ಲಿ ಬಿಗ್ ಬಾಸ್ ಕೆಫೆ ಅಂತಂದು ಹೇಳ್ಬಿಟ್ಟು ಸಾಯಿಬಾಬಾ ದೇವಸ್ಥಾನದ ಮುಂದೆ ಇರೋದು, ಆಪೋಸಿಟ್ಟಲ್ಲಿ ಹೊಸದಾಗಿ ಆಗಿದೆ ಇದು, ಪಾವಗಡದಲ್ಲಿ. ಅಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬಳು ಸಿಕ್ಕಿದ್ರಲ್ಲ, ಅದೇ ಅಂದ್ರಿತಾ ಪಾರ್ಲರ್ ಅವರು ಬಂದಿದ್ದರು. ಅಂದರೆ ಈ ಕಡೆ ಪಾವಗಡದಲ್ಲಿ ಅಂದ್ರಿತಾ ಅಲ್ಲ, ಏಂಜಲ್ಸ್ ಬ್ಯೂಟಿ ಪಾರ್ಲರು, ಲಿಂಗದಳ್ಳಿಯಲ್ಲಿ ಅಂದ್ರಿತಾ ಅಂತಂದು ಕರೆಯೋದು ನಾವು. ಸೊ ಹಂಗಾಗಿ ಅದೇ ಬರುತ್ತೆ ಬೇಗ. ಹೆಸರು ಬಂದುಬಿಟ್ಟು ವಿಜಿ ಅಂತ. ಈಗ ಅವರು ಇನ್ವೈಟ್ ಮಾಡಿದ್ರು, ಮತ್ತು ಇಲ್ಲಿ ನಮ್ಮ ಬ್ರದರ್ ಅವ್ರದ್ದೇ ಕೆಫೆ ಇದೆ, ಬಂದುಬಿಟ್ಟು ಜ್ಯೂಸ್ ಕುಡ್ಕೊಂಡು ಹೋಗಲೇಬೇಕು, ನೀವು ಅವತ್ತು ಸಿಕ್ಕಿಲ್ಲ, ಟೈಮ್ ಇಲ್ಲ ಅಂತ ಹೊರಟೋಗ್ಬಿಟ್ರಿ ಅಂತಂದು ಹೇಳಿದ್ರು. ಹಂಗಾಗಿ ಇಲ್ಲಿ ಬಂದಿದ್ದೀವಿ. ಈಗ ನೋಡಿರಿ ಇಲ್ಲಿ ಪಕ್ಷಿಗಳು, ವೆರೈಟಿ ಪಕ್ಷಿಗಳು, ಮತ್ತು ಬೆಕ್ಕು ಮರಿ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದು ಫಸ್ಟ್ ಟೈಮ್ ನಿಜವಾಗ್ಲೂ ರಿಯಲಾಗಿ ನೋಡ್ತಾ ಇರೋದು. ನಾನೆಲ್ಲೂ ಆ ಥರ ಔಟ್ಸೈಡ್ ಹೋಗಿ ನೋಡೇ ಇಲ್ಲ. ಸೊ ಯಾರ ಮನೆಗಳಿಗೆಲ್ಲ ಸಾಕಿರ್ತಾರೆ, ನಾ ಅಂಥವ್ರ ಮನೆಗೆ ಹೋಗೂ ಇಲ್ಲ, ಸಾಕಿರೋ ಅಂಥ ಮನೆಗೆ. ನಮ್ಮ ಹಳ್ಳಿ ಕಡೆ ಈ ಥರದವೆಲ್ಲ ಸಾಕಲ್ವಲ್ಲ, ಹಂಗಾಗಿ ಇದು ಚೆನ್ನಾಗಿತ್ತು. ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ನಿಮಗೆ ತೋರಿಸ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿರಿ ಈಗ ಎತ್ಕೊತಾ ಇದ್ದೀನಿ. ಹೆಂಗಿತ್ತು ಅಂದರೆ ಸಾಫ್ಟಾಗಿದೆ, ಮುಟ್ತಾ ಇದ್ದರೆ ಎಷ್ಟು ಚೆನ್ನಾಗಿತ್ತು. ನನಗೆ ಎಲ್ಲಿ ಪರ್ಚುತ್ತೋ ಅನ್ನೋದು ಒಂದು ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಅದನ್ನ ನೋಡಿ. ಹಂಗಾಗಿ ಸ್ವಲ್ಪ ಇಟ್ಕೊಂಡೆ, ಏನೋ ಇದಿಲ್ಲ, ನೈಲ್ಸ್ ಇಲ್ಲ, ಅದಕ್ಕೆ ಪರ್ಚೆಲ್ಲ ಬಿಡ್ರಿ ಅಂತಂದು ಅವ್ರು ಹೇಳಿದ್ರು. ಆದ್ರೂ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಇಟ್ಕೊಳ್ಳೋಕ್ಕೆ, ಅದು ಒದ್ದಾಡ್ತಾ ಇತ್ತು. ಹಂಗೆ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಈಗ ಬಿಡೋಣ ಅಂತಂದು ಹೇಳ್ಬಿಟ್ಟು ಬಿಡ್ತಾಯಿದ್ದೀನಿ. ನೋಡಿರಿ ಹತ್ರದಿಂದ ತೋರಿಸ್ತಾರೆ ನಮ್ಮ ಮನೆಯವ್ರೀಗ ಎಷ್ಟು ಚೆನ್ನಾಗಿ ಕ್ಯೂಟಾಗಿದೆ ಅಂತಂದು ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ. ನನಗಂತೂ ತುಂಬ ಇಷ್ಟ ಆಯ್ತು ಈ ಬೈಕ್ ಮರಿ. ಇದು 10,000 ಅಂತೆ ಈ ಬೈಕ್ ಮರಿ ಒಂದೇ. ಅದೇ ಹೇಳ್ತಾಯಿದ್ರು ಕಾಸ್ಟು. ಈಗ ನಮಗೆ ಅಂತ ಜ್ಯೂಸು ಎಲ್ಲ ಹೇಳಿದ್ವಿ. ನಮ್ಮ ಮನೆಯವರು ಟೀ ಬೇಕು ಅಂತಂದು ಹೇಳ್ಬಿಟ್ಟು ಕೂತಿದ್ದಾರೆ. ನೀವೊಬ್ಬರೇ ಟೀ
ಬೆಳಗ್ಗೆ ನೋಡಿದೆ ಯಾರನ್ನ ಇದರಲ್ಲಿ ರಾತ್ರಿ ಆಗಬೇಕು ನಾನು ಎಡಿಟ್ ಮಾಡಿ ಹಾಕೊಂಡೆ ಅಂತೂ ಇಂಟು ನನ್ನಿಂದ ಗೇಮ್ ಎಕ್ಸಿಟ್ ಆಗಿದೆ ಎಕ್ಸಿಟ್ ಆಗಿದೆ ಎಕ್ಸಿಟ್ ಏನಕ್ಕಾಗಿಲ್ಲ ಮೊಬೈಲ್ ಕೆಫೆ ಹತ್ರ ಜ್ಯೂಸ್ ಕುಡಿದು ಮತ್ತೆಲ್ಲ ತಿಂದ್ಕೊಂಡು ಈಗ ಮನೆಗೆ ಹೋಗ್ಬಿಟ್ಟು ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಮನೆಯಲ್ಲೇ ಇಟ್ಟಿದ್ವಿ ಬ್ಯಾಗ್ಸ್ ಎಲ್ಲನೂ ಅವೆಲ್ಲ ಎತ್ಕೊಂಡು ಈಗ ಶಾಪಿಂಗ್ ಅಂತ ಬಂದಿದ್ದೀವಿ ನೋಡ್ರಿ. ಪಾಪ ಎಲ್ಲ ವಾಣಿ ಎತ್ಕೊಂಡಿದ್ದಾಳೆ ಬ್ಯಾಗ್ಸ್ ಎಲ್ಲನೂ. ಸೊ ನಾವು ಒಂದೊಂದು ಇಟ್ಕೊಂಡಿದ್ವಿ, ಹಾಗಾಗಿ ಅವಳಿಗೆ ಎಲ್ಲ ಚಿಕ್ಕ ಪಾಪುಗೆ ಎಲ್ಲ ಒರೆಸಿದ್ದೀವಿ ನೋಡಿ. ಎಲ್ಲ ತೊಗೊಂಡು ಬರ್ತಾ ಇದ್ದಾಳೆ. ಆ ಬ್ಯಾಗ್ ಬಂದುಬಿಟ್ಟು ಅವಳು ಹಾಕಿರೋದು ಆ ಡ್ರೆಸ್ಗೆ ಬಂದಿರೋದು, ಸೈಡ್ಗೆ ಹಾಕಿರೋದು, ಅದು ತುಂಬ ಕ್ಯೂಟಾಗಿತ್ತು. ಸೊ ನಮ್ಮ ಮನೆಯವರಂತೂ ಆ ಬ್ಯಾಗ್ನೇ ಯಾವಾಗಲೂ ಕೇಳ್ತಾಯಿದ್ರು, ಇದು ಡ್ರೆಸ್ಗೆ ಬಂದೈತೆ, ನೀನು ಇಂಥ ಡ್ರೆಸ್ ತಗೋ ಅಂತಂದು ಹೇಳ್ತಾ ಇದ್ದಾರೆ ನನಗೆ. ಅದು ಚಿಕ್ಕ ಮಕ್ಕಳ ಡ್ರೆಸ್ಸು ಅಂತಂದು ಹೇಳಿದ್ರೆ ಅವರು ಚೆನ್ನಾಗಿದೆ ಅಂತಂದು ಹೇಳ್ತಾ ಇದ್ರಲ್ಲ. ಸೊ ಇದು ನಾನು ಶಾಪಿಂಗ್ ಅಂತಂದು ಹೇಳ್ಬಿಟ್ಟು ಕೇಳಿದೆ ಉಮಾನ, ಕೇಳಿದ್ರೆ ನನ್ನ ಫ್ರೆಂಡ್ನ. ಅವಳು ಟ್ರೆಂಡ್ಸ್ಗೆ ಹೋಗೋಣ ಅಂತಂದು ಹೇಳ್ದೆ ನಾನು. ಟ್ರೆಂಡ್ಸ್ ಅಂತ ಕ್ಲಾತೆ ತುಂಬ ಚೆನ್ನಾಗಿದೆ ಕ್ಲಾತ್ಸು, ನೀನು ನೋಡಿಲ್ವಾ ಅಂತಂದು ಹೇಳಿದ್ರು. ಇಲ್ಲ ಅದು ಗ್ರೌಂಡ್ ನೋಡ್ರಿ, ಅಂಡರ್ ಗ್ರೌಂಡಲ್ಲಿದೆ ಇದು ಶಾಪು, ನಾನು ನೋಡೇ ಇಲ್ಲ, ಆಲ್ ಇನ್ ಒನ್ ಫ್ಯಾಷನ್ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ನಾನು ಇದ್ರ ಒಳಗಡೆ ಬರೋವರೆಗೂ ನನಗೆ ಗೊತ್ತಾಗಲಿಲ್ಲ. ಅವಳು ಹೇಳ್ಬಿಟ್ಟು ನಾನು ಇಲ್ಲೇ ಆಲ್ಮೋಸ್ಟ್ ತಗೊಳ್ಳೋದು, ನಾನು ಬೆಂಗಳೂರು ಬಿಟ್ಟರೆ ಪಾವಗಡದಲ್ಲಿ ಎಮರ್ಜೆನ್ಸಿ ಬೇಕಂದರೆ ಇದೇ ಅಂಗಡಿಲೇ ತೊಗೊಳ್ಳೋದು, ತುಂಬ ಚೆನ್ನಾಗಿರುತ್ತೆ, ಒಂದು ಸಾರಿ ಬಾ ನೋಡೋಣ ಅಂತಂದು ಹೇಳ್ಬಿಟ್ಟು ಕರ್ಕೊಂಡು ಬಂದ್ಲು ನನ್ನ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೋಡೋದಕ್ಕೆ ಒಂಥರ ಲಾಟ್ಗೆ ಹಾಕಿರ್ತಾರೆ ಇಲ್ಲಿ ಅಷ್ಟೇ, ನಮ್ಗೆ ಯಾವ್ದು ಬೇಕೋ ಅದು ನೋಡಿ ತಗೊಳ್ಬೋದು ನಾವೇ. ತುಂಬ ಚೆನ್ನಾಗಿದ್ದಾವೆ. ನನಗೆ ಟ್ರೆಂಡ್ಸಲ್ಲಿ ನೋಡಿದ ಫೀಲೇ ಆಯಿತು. ಟಾಪ್ಸ್ ಎಲ್ಲನೂ ಮೊನ್ನೆ ಹೋಗಿದ್ನಲ್ಲ ಟ್ರೆಂಡ್ಸ್ಗೆ, ಸೇಮ್ ಇದೇ ಥರ ಅವಾಸ ಎಲ್ಲ ಬ್ರ್ಯಾಂಡ್ಸು ಸಿಗುತ್ತೆ. ನಾನು ಅವಾಸದಲ್ಲೇ ತಗೊಂಡಿದ್ದು, ತುಂಬ ಚೆನ್ನಾಗಿತ್ತು. ಇದರಲ್ಲಿ ನಾನು ತಗೋಬಾರ್ದು ಅಂತ ಬಂದು ನಮ್ಮ ಮನೆಯವ್ರಿಗೆ ಕೊಡಿಸ್ಬೇಕು ಅಂತಂದು ಹೇಳ್ಬಿಟ್ಟು ಬಂದುಬಿಟ್ಟು ನಾನು ಹುಡುಕ್ತಾ ಇದ್ದೀನಿ. ನಮ್ಮ ಮನೆಯವ್ರನ್ನಲ್ಲಿ ಸೈಡಿಗೆ ನಿಲ್ಲಿಸಿ, ನೀವು ಸುಮ್ಮನೆ ನೀವು ವೀಡಿಯೋ ಮಾಡಿಕೊಡಿ ಅಂತಂದು ಹೇಳ್ಬಿಟ್ಟು ಅವ್ರಿಗೆ ನೋಡಲೇ ಇಲ್ಲ. ಕೊನೆಗೆ ನೋಡಿದ್ವಿ, ನಮ್ಮದು ಫಸ್ಟ್ ಮುಗಿಲಿ ಅಂತಂದು ಹೇಳ್ಬಿಟ್ಟು ನೋಡ್ರಿ 4 ಟಾಪು, ಅದು ಒಂದಲ್ಲ ಎರಡಲ್ಲ 4 ತೊಗೊಂಡೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ, ನನಗೆ ಯಾವುದು ವಾಪಸ್ ಕೊಡೋಕ್ಕೆ ಆಗಲಿಲ್ಲ. ನನ್ನ ಫ್ರೆಂಡು ಒಂದು 2 ಸೆಲೆಕ್ಟ್ ಮಾಡಿದ್ಲು, ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ಲು ಅವಳು. ಹಾಗಾಗಿ ಅದು 4 ಅಲ್ಲಿ ಇಟ್ಬಿಟ್ಟು ಈಗ ನಮ್ಮ ಮನೆಯವ್ರಿಗೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಎಲ್ಲರೂ ಮಾತಾಡ್ತಾ. ನನ್ನ ಫ್ರೆಂಡ್ ಅದೇ ಕೇಳ್ತಾ ಇದ್ಲು, ಇವರು ಯೂಟ್ಯೂಬರ್ ಅಂತಂದೆಲ್ಲ ಹೇಳ್ತಾಳೆ. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತಿರಬೇಕು ಅನ್ನೋದೇನಿಲ್ಲವಲ್ಲ. ಮೊಬೈಲು ಜಾಸ್ತಿ ಯೂಸ್ ಮಾಡ್ತಾ ಇರೋರು, ಸೋಷಿಯಲ್ ಮೀಡಿಯಾದೆಲ್ಲ ನೋಡ್ತಾ ಇರೋರು, ಇನ್ಸ್ಟಾ ಯೂಟ್ಯೂಬು ನೋಡ್ತಾ ಇರೋರಿಗಾದರೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾನು ಮುಂಚೆ ಅಂದರೆ ಇದು ಶುರು ಮಾಡಿದ ಮುಂಚೆ ನಾನು ಮೊಬೈಲ್ನ ಯೂಸ್ ಮಾಡ್ತಾ ಇರಲಿಲ್ಲ, ನೋಡ್ತಾ ಇರಲಿಲ್ಲ. ಇದು ಬಂದಾಗಿಂದನೇ ಅಲ್ವಾ, ಹಂಗಾಗಿ ಇವಳೆಲ್ಲ ಹೇಳ್ತಾ ಇದ್ಲು. ಹೌದಾ, ನಮಗೆ ಗೊತ್ತಿಲ್ಲ, ನಾವು ನಿಮ್ಮ ಚಾನಲ್ ಹೆಸ್ರು ಹೇಳಿ ನಾವು ನೋಡ್ತೀವಿ ಅಂತಂದು ಹೇಳಿದ್ರು. ಹಾಗೆ ಈಗ ಅವ್ರ ಜೊತೆ ಮಾತಾಡ್ತಾ ಈಗ ನಮ್ಮ ಮನೆಯವ್ರಿಗೆ ನೋಡೋಣ ಅಂತಂದು ಹೇಳ್ಬಿಟ್ಟು ಈಗ ಹೋಗ್ತಾ ಇರೋದು. ಮ್ಯಾಚಿಂಗ್ ನೋಡಿದ್ವಿ, ಮ್ಯಾಚಿಂಗ್ ಸಿಗಲಿಲ್ಲ. ಸೊ ಹಂಗಾಗಿ ಯಾವ್ದು ಸಿಕ್ಕಿದ್ರೆ ಅದೇ ಸಾಕು ಅಂತ ಹೇಳ್ಬಿಟ್ಟು ಈಗ ಹುಡ್ಕೋಣ ಅಂತ ಹೋಗ್ತಾ ಇದ್ದೀವಿ. ಗಂಡು ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ಟೆಗಳೆಲ್ಲನೂ. ಈಗ ನಮ್ಮ ಮನೆಯವ್ರ ಸೈಜೆಲ್ಲ ಕೇಳ್ಕೊಂಡು ಆ ಸೈಜಲ್ಲಿ ತೆಗಿತಾ ಇದ್ದಾರೆ. ನಾವೇ ನೋಡ್ಕೋಬೋದು ಆರಾಮಾಗೆ, ನಮ್ಗೆ ಯಾವ್ದು ಬೇಕೋ ಅದು ತಗೋಬೋದು. ಇದರಲ್ಲಿ ನಾನು ಒಂದು ತಗೊಂಡೆ ಅಷ್ಟೇ, ಇವೆರಡರಲ್ಲಿ ಅಲ್ಲ, ನಾನು ಬೇರೆದರಲ್ಲೇ ತಗೊಂಡೆ, ಒಂದು ತಗೊಂಡೆ, ಅದನ್ನ ವೀಡಿಯೋದಲ್ಲಿ ತೋರಿಸಿಲ್ಲ. ನಮ್ಮ ಮನೆಯವ್ರು ಅಲ್ಲಿಗೆ ಕಟ್ ಮಾಡಿಬಿಟ್ಟವ್ರೆ. ಆ ಥರದ್ರಲ್ಲೇ ಸ್ವಲ್ಪ ಲೈಟಾಗಿರೋ ಕಲರ್ ತಗೊಂಡಿದ್ದೀನಿ, ಚೆನ್ನಾಗಿತ್ತು. ಅದರಲ್ಲಿ 2 ತಗೊಂಡಿದ್ದೆ, ಒಂದು ಬೇಡ ಅಂದ್ರೆ ನಮ್ಮ ಮನೆಯವರು, ಅದಕ್ಕೆ ಒಂದು ತಗೊಂಡೆ. ಇನ್ನೊಂದು ಕಡೆ ಹತ್ರ ಒಂದು ತಗೊಂಡ್ವಿ. ಈಗ ಸದ್ಯಕ್ಕೆ ಅಂತಂದು ಇರಲಿ ಅಂತಂದು ಹೇಳ್ಬಿಟ್ಟು ಇಷ್ಟು ಶಾಪಿಂಗ್ ಮಾಡಿದ್ವಿ. ಎಲ್ಲ ನಂದು 4 ಟಾಪ್ಸು, ನಮ್ಮ ಮನೆಯವ್ರದ್ದೊಂದು ಟೀ ಶರ್ಟು ಸೇರಿ 3800 ಆಯಿತು. ಇದು 5000 ಬಿಲ್ ಮಾಡಿದ್ರೆ ಈ ಬ್ಯಾಗ್ ಕೊಡ್ತೀವಿ ಅಂತಂದು ಹೇಳಿದ್ರು ಅವರು. ನಮ್ದು ಇಷ್ಟೇ ಅಲ್ಲಿ ಕಡಿಮೆ ಎಲ್ಲ ಆಗಿರೋದಂದರೆ ಆದರೂ ಇರಲಿ ತಗೊಳ್ಳಿ ಅಂತ ಕೊಟ್ಟರು ಆ ಬ್ಯಾಗು. ತುಂಬ ಚೆನ್ನಾಗಿದೆ, ಆರಾಮಾಗಿ ಕ್ಯಾರಿ ಮಾಡ್ಬೋದು ನೀವು. ಒಂದು 2-3 ಜೊತೆ ಬಟ್ಟೆ ಇಟ್ಕೊಂಡು ಕ್ಯಾರಿ ಮಾಡ್ಬೋದು ಮೇಡಮ್ ಅಂತಂದು ಅವರೆಲ್ಲ ಹೇಳ್ತಾಯಿದ್ರು ನನಗೆ. ಹಾಗೆ ಹೊರಗಡೆ ಬಂದುಬಿಟ್ಟು ನಮ್ಮ ವೀಡಿಯೋಸ್ ಬಗ್ಗೆ ಅದ್ರ ಬಗ್ಗೆನೇ ಇವ್ರ ಜೊತೆ, ಅಂಗಡಿ ಓನರ್ ಜೊತೆ ಮಾತಾಡ್ತಾ ಇದ್ವಿ. ಈಗ ಮಾತಾಡ್ತಾ ಹಾಗೆ ನಾವು ಇನ್ನೂ ಸ್ವಲ್ಪ ಶಾಪಿಂಗ್ ಇತ್ತು, ಸ್ಯಾರಿ ಮತ್ತು ಸ್ಯಾರಿ ಇದು ಮ್ಯಾಚಿಂಗು ಬ್ಯಾಂಗಲ್ಸು ಅದೆಲ್ಲ ತೊಗೋಬೇಕಾಗಿತ್ತು. ಹಂಗಾಗಿ ಪಾರ್ಲರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿಗೆ. ಇಲ್ಲಿಗೆ ಬಂದರೆ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ದು, ಇದು ನನ್ನ ಫ್ರೆಂಡ್ದೆ ಶಾಪು. ನಾವು ಆಗಲೇ ಹೋಗ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಲ್ಲ, ಅವಳೇ. ಇದು ಶಾಪ್ ಓಪನಿಂಗ್ಗೆ ನಾನು ಬಂದಿದ್ದೆ, ಇನ್ಸ್ಟಾದಲ್ಲಿ ನೋಡಿರ್ಬೋದು ಮತ್ತು ಯೂಟ್ಯೂಬಲ್ಲೂ ನೋಡಿರ್ಬೋದು. ಸೊ ತುಂಬ 2 ವೀಡಿಯೋಸು ನಾನು ಶೇರ್ ಮಾಡ್ಕೊಂಡಿದ್ದೀನಿ.
ಇದು ನನ್ನ ಫ್ರೆಂಡ್ದೆ. ಹಾಗಾಗಿ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ಅವಳು ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸಿದ್ಲು. ಮತ್ತೆ ಬೇಡ ಅಂದರೆ ತರಿಸಿದಾಳೆ ಮತ್ತೆ ನಾವು ಕುಡ್ಕೊಂಡು ಮತ್ತೆ ನನ್ನ ಫ್ರೆಂಡು ನೈಲ್ಸು ಇದು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದಳು. ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ, ಮಾತಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ರೆಂಟೆಡ್ ಜ್ಯುವೆಲರಿ ಎಲ್ಲ ತಂದಿದ್ದಾರೆ. ಅಂದರೆ ಬಾಡಿಗೆ ಕೊಡ್ತಾರಲ್ಲ ಮದುವೆ ಫಂಕ್ಷನ್ಗಳಿಗೆ, ಇಂಥದ್ದು ಸೀಮಂತಕ್ಕಾಗಿರ್ಬೋದು, ಯಾವುದೇ ಮೆಚೂರ್ಡ್ ಫಂಕ್ಷನ್ಸ್ ಯಾವುದೇ ಆಗಿರ್ಬೋದು, ಇಲ್ಲಿ ಬಾಡಿಗೆಗೆಲ್ಲ ಸಿಗುತ್ತೆ. ಹಾಗಾಗಿ ಇದೆಲ್ಲ ತಂದಿದ್ಲು ಹೊಸ ಐಟಮು ನನಗೆ ತೋರಿಸೋಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ತೆಗಿತಾ ಇದ್ದಾಳೆ. ತುಂಬ ಚೆನ್ನಾಗಿತ್ತು. ಇದರಲ್ಲಿ ನಾನೊಂದು ವೇರ್ ಮಾಡ್ಕೊಂಡು ನೋಡಿದೆ, ತೋರಿಸ್ತೀನಿ, ವೀಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು. ಗ್ರ್ಯಾಂಡಾಗಿ ಒಂದೊಂದು ಒಡವೆ ಒಂದು ಪೇರ್ ವೇರ್ ಮಾಡಿದ್ರೆ ಸಾಕು, ಇನ್ನೇನು ಬೇಡವೇ ಬೇಡ ಒಡವೆ ಅನ್ನೋ ಹಾಗೆ ಕಾಣಿಸುತ್ತೆ. ಗ್ರ್ಯಾಂಡಾಗೆ ಒಂದು ವೇರ್ ಮಾಡ್ತೀನಿ ನೋಡಿ, ನನಗೆ ತೋರಿಸ್ತಾಳೆ ಈಗ. ತುಂಬ ಚೆನ್ನಾಗೈತೆ, ನಂಗೆ ತುಂಬ ಇಷ್ಟ ಆಯಿತು. ಆದರೆ ಅದು ಸ್ಯಾರಿ ಹಾಕಿದ್ರೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಡ್ರೆಸ್ ಮೇಲೆ ವೇರ್ ಮಾಡಿದ್ನಲ್ಲ, ನನಗೆ ಅಷ್ಟಾಗಿ ಏನು ಒಂಥರ ಕಾಣಿಸ್ತಾಯಿತ್ತು ಡ್ರೆಸ್ಗೆ. ಸ್ಯಾರಿಗಾದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ತೋರಿಸ್ತಾ ಇದ್ದಾರೆ ಅದೇ, ತುಂಬ ಗ್ರ್ಯಾಂಡಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದೆಲ್ಲ ರೆಂಟೆಡ್, ಅಂದರೆ ನಾವು ಬಾಡಿಗೆಗೆ ಅಮೌಂಟ್ ಕೊಟ್ಟು ತಗೊಂಡೋಗ್ಬೋದು. 1 ಡೇ 2 ಡೇ ಈ ಥರ ತಗೊಂಡೋಗ್ತಾರಲ್ಲ ಮದುವೆ ಫಂಕ್ಷನ್ಗಳಿಗೆಲ್ಲಕ್ಕೂ, ಆ ಥರ ತಂದಿದ್ದಾಳೆ. ಆರಾಮಾಗೆ ಚೆನ್ನಾಗೇ ಇರುತ್ತೆ. ಬೇಕಾದರೆ ನಾವು ಇದೆಲ್ಲ ಅಮೌಂಟ್ ಕೊಟ್ಟು ತಗೊಳಕ್ಕಾಗಲ್ಲ, ತುಂಬ ಕಾಸ್ಟ್ ಇರುತ್ತೆ. ಹಿಂಗೆ ರೆಂಟೆಡ್ ತಗೊಂಡೋಗಿ ಆರಾಮಾಗಿ ಹಾಕ್ಕೋಬೋದು ನೋಡಿ. ಇದು ಸ್ಯಾರಿಗಾದರೆ ತುಂಬ ಚೆನ್ನಾಗಿರುತ್ತೆ ಈ ಸರ, ನನಗಂತೂ ತುಂಬ ಇಷ್ಟ ಆಯಿತು. ಅದು ಪೆಂಡೆಂಟ್ ಆಗಿರ್ಬೋದು, ಜುಮ್ಕಿ ಅಂತೂ ತುಂಬ ಚೆನ್ನಾಗಿತ್ತು. ಇದಕ್ಕೆ ಬಂದಿರೋ ಅಂಥ ಪೇರು ತುಂಬ ಚೆನ್ನಾಗಿತ್ತು. ಹಾಗೆ ನನ್ನ ಫ್ರೆಂಡ್ ಆ ಕಡೆ ಹೋಗ್ಬಿಟ್ಟು ಅವಳು ರೀಲ್ಸ್ ಮಾಡ್ತೀನಿ ಅಂತಂದು ಹೇಳ್ಬಿಟ್ಟು ಮೊಬೈಲ್ ತಗೊಂಡು ಹೋದ್ಲು. ನಾನು ಈ ಕಡೆ ಇದನ್ನು ವೇರ್ ಮಾಡ್ಕೊಂಡು ನೋಡೋಣ ಅಂತ ನೋಡ್ತಾಯಿದ್ದೀನಿ. ಜುಮ್ಕಿ ಎಷ್ಟು ದಪ್ಪ ಇತ್ತು, ಚೆನ್ನಾಗಿತ್ತು ಜುಮ್ಕಿ ಎಲ್ಲನೂ. ಅದು ಬೇಗ ನನಗೆ ಹಾಕ್ಕೊಳಕ್ಕೆ ಬರಲಿಲ್ಲ, ಹಂಗಾಗಿ ಸುಮ್ಮನೆ ಅಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ. ಅವಳು ನನ್ನ ಫ್ರೆಂಡ್ ತೆಗೆದು ತೋರಿಸ್ತಾನೆ ಅವಳೆ ಆಗಿಂದ, ನೋಡಿ ಇದು 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 ಅಂತಂದು ಹೇಳ್ಬಿಟ್ಟು. ಸ್ಯಾರಿ ಹಾಕ್ಕೊಂಡು ಬಂದಿದ್ದರೆ ತುಂಬ ಚೆನ್ನಾಗಿ ಕಾಣೋದು. ನಾನು ಡ್ರೆಸ್ಸಲ್ಲಿ ಬಂದಿದ್ದೀನಲ್ಲ, ಹಂಗಾಗಿ ಸ್ವಲ್ಪ ಅಷ್ಟು ಲುಕ್ಕಾಗಿ ಕಾಣಿಸ್ತಾ ಇಲ್ಲ. ಸ್ಯಾರಿ ಮೇಲೆ ಒಂದು ಸಾರಿ ಯಾವಾಗಲಾದ್ರೂ ಬಂದಾಗ ಹಾಕ್ಕೊಂಡು ತೋರಿಸ್ತೀನಿ ಎಲ್ಲನೂ, ಜ್ಯುವೆಲರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಮ್ಮ ಪಾವಗಡ ಸುತ್ತಮುತ್ತ ಇರೋರಿಗೆಲ್ರಿಗೂ ಯೂಸ್ ಆಗ್ಬೋದು. ಯಾಕಂದರೆ ಈ ರೆಂಟೆಡ್ಡು ಎಲ್ಲ ಸ್ವಲ್ಪ ಸಿಗೋದು ಕಡಿಮೆನೇ ನಮ್ಮ ಸೈಡು. ಹಂಗಾಗಿ ಪಾವಗಡ ಬಂದುಬಿಟ್ರೆ ಆರಾಮಾಗಿ ಇಲ್ಲಿಗೆ ಎಲ್ಲ ಐಟಮ್ಸು ಸಿಗುತ್ತೆ, ಆರಾಮಾಗಿ ತಗೊಂಡೋಗ್ಬೋದು. ನಾನೊಂದು ವೀಡಿಯೋದಲ್ಲಿ ಹೇಳಿದ್ದೆ, ನಿಮ್ಮ ಹಸ್ಬೆಂಡ್ ಅಮಾಯಕರು ಅಂತಾರೆ ಅಂತಂದು ಹೇಳ್ಬಿಟ್ಟು ಹೇಳಿದ್ದೆ, ಯಾರೋ ಕಾಮೆಂಟ್ ಮಾಡಿದರು. ಹಂಗಾಗಿ ಈಗ ನನ್ನ ಫ್ರೆಂಡ್ ಎಲ್ಲ ಮಾತಾಡಿದ್ರಲ್ಲ, ಅಪ್ಪ ಇವ್ರು ಅಮಾಯಕರ, ಇವ್ರ ಜೊತೆ ಮಾತಾಡೋಕ್ಕೆ ಆಗಲ್ಲ ಅಂತಂದು ಹೇಳ್ಬಿಟ್ಟು ಎಲ್ಲರೂ ನಗ್ತಾಯಿದ್ರು ಅದೇ ಮಾತಾಡ್ತಾ. ನೈಲ್ಸ್ ಎಲ್ಲ ರೆಡಿ ಮಾಡಿಸ್ಬಿಟ್ಟು ಈಗ ಡಿಸೈನಾಗೆ ನೈಲ್ ಪಾಲಿಶ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಕೂತಿದ್ದಾಳೆ. ಅದು ಪಿಂಕು ಮತ್ತು ಬ್ಲೂ ಸೆಲೆಕ್ಟ್ ಮಾಡ್ಕೊಂಡ್ಲು, ಅವಳು ಇಷ್ಟ. ನಮ್ಮನ್ನು ಕೇಳಿದ್ಲು, ಮತ್ತು ನಿನಗೆ ಇಷ್ಟ ಆಗಿರೋದೇ ಹಾಕ್ಸು, ನಮ್ಮ ಇಷ್ಟ ಏನೋ, ನಿನ್ಗೆ ಯಾವ್ದು ಇಷ್ಟನೋ ಆ ಕಲರ್ಸ್ ಹಾಕ್ಸ್ಕೊಂಡ್ವಿ. 2 ಆಫ್ ಆ್ಯಂಡ್ ಆಫ್ ಹಾಕ್ಸಿದ್ಲು. ಚೆನ್ನಾಗಿತ್ತು. ನನಗಂತೂ ಕಲರು ಅಂದರೆ ಅವಳ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪುಟ್ಟ ಕೈಗೆ ತುಂಬ ಚೆನ್ನಾಗಿತ್ತು. ಹಾಗಾಗಿ ಅವರೆಲ್ಲ ಹೇಳ್ತಾಯಿದ್ರು, ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು, ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಆ ಥರ ಆಮೇಲೆ ನನಗೆ ಫೇಶಿಯಲ್ಲು ಇದೆಲ್ಲ ಮಾಡಿಕೊಡ್ತೀನಿ, ಯಾವಾಗಲಾದರೂ ಫ್ರೀ ಟೈಮಲ್ಲಿ ಬಾ ಅಂತಂದು ಹೇಳಿದಾಳೆ ನಮ್ಮ ಫ್ರೆಂಡು. ಅದನ್ನು ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ಯಾವಾಗಲಾದರೂ. ಆದರೆ ನನ್ನ ಬರ್ಡೇ ಸ್ವಲ್ಪ ಹತ್ರ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಈಗ ಅಲ್ಲಿಂದ ಅದೆಲ್ಲ ಅದು ನೋಡ್ಕೊಂಡು ಆಮೇಲೆ ಬಂದು ನಾವು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಿಂದ್ವಿ ಎಲ್ಲರೂ. ಆ ವಿಡಿಯೋನ ಶೇರ್ ಮಾಡ್ಕೊಂಡಿಲ್ಲ. ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಈಗ ನಮ್ಮ ಮನೆಯವ್ರ ಶಾಪಿಂಗು. ಸ್ವಲ್ಪ ಸ್ಲಿಪ್ಪರ್ ಬೇಕಾಗಿತ್ತಂತೆ ಇವರಿಗೆ ಒಂದು ಜೊತೆ, ಹಂಗಾಗಿ ಸ್ಲಿಪ್ಪರ್ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದ್ವಿ. ಸುಸ್ತಾಗಿ ಕೂತಿದ್ದಾಳೆ ಪಾಪ, ಇವತ್ತೆಲ್ಲ ಬರೀ ಸುತ್ತಾಡಿದಾರೆ, ಪಾವಗಡ ಫುಲ್ ಸುತ್ತಬಿಟ್ಟಿದ್ದೀವಿ ಎಲ್ಲರೂ ಸೇರಿಕೊಂಡು. ಅದಕ್ಕೆ ಕೂತಿದ್ಲು ನನ್ನ ಫ್ರೆಂಡು. ಇನ್ನೇನು ಇವ್ರ ಜೊತೆ ಈಗ ಮಾತಾಡ್ತಾ ಇವ್ರನ್ನ ಮನೆ ಕಡೆ ಕಳಿಸ್ಬಿಟ್ಟು ಈಗ ನಾವು ಹೊರಡಬೇಕು ಈ ಸ್ಲಿಪ್ಪರ್ ತಗೊಂಡು. ಮತ್ತು ಬ್ಯಾಗ್ ತಗೊಂಡಿದ್ದೀನಿ ಅರವಿಂದನಿಗೊಂದು ಸ್ಕೂಲ್ ಬ್ಯಾಗು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ಥರ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ. ಇದೇ ಥರ ತುಂಬ ಜನ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ. ಹಾಗೆ ಲೈಕು ಕೊಡ್ತಾಯಿರಾ, ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗೋಣ ನಾಳೆ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ರಿಗೂ.